ನಮಸ್ಕಾರ ಪ್ರಜೆಗಳೇ, ಬಕಳಾಬಾದ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಚಿನ್. ಇವತ್ತು ಅರ್ಲಿ ಮಾರ್ನಿಂಗ್ ಟಿಫನ್ ಮಾಡೋಕ್ಕೆ ಅಂತ ನಾವು ಬಂದಿರೋ ಜಾಗನೇ ಚಾಮರಾಜಪೇಟೆಯಲ್ಲಿ ಎಲ್ಲಿ ಅಂತ ನೀವು ಕೇಳಿದ್ರೆ ಅದೇ ಕಣ್ರಿ, ಸಿದ್ಧಗಂಗಾ ಹುಡುಗರು ಅಂತಾನೆ ಫೇಮಸ್ ಆಗಿರೋ ಸಿದ್ಧಗಂಗಾ ಟಿಫನ್ ಸೆಂಟರ್ಗೆ. ಇಲ್ಲಿ 4 ರಿಂದ 5 ಐಟಮ್ ಸಿಗುತ್ತೆ ನಿಮಗೆ. 50 ರೂಪಾಯಿಗೆ ಹೊಟ್ಟೆ ತುಂಬ ಟಿಫನ್ ಮಾಡ್ಬೋದು ನೀವು. ಮತ್ತು ಇಲ್ಲಿ ಜನರಲ್ ರಿವ್ಯೂ ಹೇಗಿದೆ ಮತ್ತು ಇಲ್ಲಿ ಏನೇನು ಸಿಗುತ್ತೆ ಮತ್ತು ನಾನು ತಿಂದು ರಿವ್ಯೂ ಏನು ಅಂತ ನಿಮಗೆ ನೀವೇ ನೋಡಿ ಅಂತೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ರಮೇಶ್ ಕುಮಾರ್ ಗುಪ್ತಾ ಅಂತ ಚಾಮರಾಜಪೇಟೆ ಸ್ಥಳೀಯರೇ ನಾವು. ಅಲ್ಲಿ ಹೋಟ್ಲು ಒಂದು ರೀತಿ ಹೇಳಬೇಕು ಅಂದರೆ ದೊಡ್ಡ ದೊಡ್ಡ ಹೋಟ್ಲ್ ಮುಂದೆ ಇವರು ಭಾರಿ ಹೆಸರು ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂದರೆ ಕಡಿಮೆ ಪ್ರಮಾಣದ ರೇಟನ್ನು ಇಟ್ಟಿದ್ದಾರೆ, ಜನಗೆ ಎಟ್ಕೋತಾನೂ ಇದೆ, ರುಚಿಕರವೂ ಇದೆ. ಆ್ಯಕ್ಚುಲಿ ನಾನು ತಿಳಿದಾಗ ಅಪ್ಪ ಹೋಟೆಲ್ ಅಪ್ಲೈ ಮಾಡಿದವರು IT ಕೆಲಸ ಮಾಡಿದ್ದೆ. ಅಂಥ ಉದ್ಯೋಗನೇ ಬಿಟ್ಟು ಈ ಥರ ಬಿಸ್ನೆಸ್ ಮಾಡ್ತಾ ಇರೋದು ಭಾರಿ ಗ್ರೇಟ್ಫುಲ್. ಒಂದು ರೀತಿ ಜನಸೇವೆ ಥರವೂ ಮಾಡ್ತಿದ್ದಾರೆ, ಕಮ್ಮಿ ಪ್ರಮಾಣದಲ್ಲಿ ಆಹಾರ ಒದಗಿಸ್ತಾ ಇದ್ದಾರೆ. ಇದನ್ನು ನಾವು ಪ್ರಶಂಸೆ ಮಾಡಲೇಬೇಕು. ಇವಾಗ ಏನು ಸರ್ ಆ್ಯಕ್ಚುಲಿ ನಾನು ಇಡ್ಲಿ ತೊಗೊಂಡಿದ್ದೀನಿ, ಕಡ್ಲಿ ಇಡ್ಲಿ ಭಾರಿ ಗುಣಮಟ್ಟವಾಗಿದೆ, ರುಚಿಕರವಾಗಿರುತ್ತೆ. ಪಲಾವು ತುಂಬ ಚೆನ್ನಾಗಿರುತ್ತೆ. ಆಗ ಒಡೆಯೋದೆಲ್ಲ ಮಾಡ್ತಿರೋದಿಲ್ಲ, ಅದು ಪ್ರಮಾಣ ಹಾಕಿಲ್ಲ. ರೇಟು ಕಡಿಮೆ ನಮಗೆ ಉಳಿಸಿದೆ. ಮೊದಲೇ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋದರೆ ಈ ಪ್ರಮಾಣದಲ್ಲಿ ಕ್ವಾಲಿಟಿನೂ ನಮಗೆ ಸುಮಾರೇ ಅನ್ನಿಸ್ತದೆ. ಜನಸೇವೆ ರೀತಿಯಲ್ಲಿ ಮಾಡ್ತಿದ್ದಾರೆ ಅನ್ನೋ ಸ್ವಲ್ಪ ಭಾವನೆ ನಮಗೆ ಕೊಟ್ಟಿದೆ. ಹೋಟೆಲ್ ಭವನ ಭಾರಿ ಇಷ್ಟ. ನಾವು ಡೈಲಿ ಆ್ಯಕ್ಚುಲಿ ಮನೆಗೆ ಫ್ಯಾಮಿಲಿಗೆಲ್ಲ ಪಾರ್ಸಲ್ ತೊಗೊಂಡ್ಬರ್ತೀವಿ. ಮಧ್ಯ ಬಂದು ಇಲ್ಲೂ ಡೈರೆಕ್ಟಾಗಿ ಬಂದು ಟಿಫನ್ ಮಾಡ್ಕೊಂಡು ಹೋಗ್ತೀವಿ. ಭಾರಿ ಚೆನ್ನಾಗಿದೆ. ಥ್ಯಾಂಕ್ ಯು. ನಂಬರ್ ಕೊಡಿ. ಸಿಂಗಲ್ ಡಬಲ್ ಅಣ್ಣ ಓದಿರ್ತೀವಿ ಸರ್. ನಿಮ್ಮ ಏನು ಟ್ರೈ ಮಾಡ್ತೀವಿ ಟೇಸ್ಟ್ ಹೆಂಗೆ ಮಾರ್ನಿಂಗ್ ರೆಗ್ಯುಲರ್ ಆಗಿ ಅದಕ್ಕೆ 5 ದಿನ ಏನು ತಿಂತೀರಾ ಸರ್? ನಾರ್ಮಲ್ ಆಗಿ ಬಂದು ನಾರ್ಮಲ್ ಇಷ್ಟೇ. ಫಲೋ ಬಿಸಿಯಾಗಿರ್ತದೆ. ಫಲೋ ಗೊತ್ತಾ ಟೇಸ್ಟ್ ಇಷ್ಟ ಅದಕ್ಕೆ ಬರ್ತಾ ಇರ್ತೀವಿ. ಪ್ರೈಸ್ ಸರ್ ಪರವಾಗಿಲ್ಲ ಸರ್, ಹೊಟ್ಟೆ ತುಂಬ ತಿಂದು ಬೆಂಗಳೂರು ಎಲ್ಲಿ ಹೋದ್ರು 100 ರೂಪಾಯಿ ತಿನ್ಕೊಂಡು ಆರಾಮ. ಥ್ಯಾಂಕ್ ಯು ಸರ್. ಪ್ರೈಸಲ್ಲ ನಿಮ್ಮ ಹೆಸರು ಏನು ತೊಗೊಂಡಿದ್ದೀರಾ ಅಣ್ಣ? ಎಷ್ಟು ಹೆಂಗಿದ್ದೀರಾ? ಯಾವಾಗಿಂದ ಬರ್ತಾಯಿದ್ದೀರಾ? ಇಷ್ಟ ಆಗುತ್ತಾ? ಪಕ್ಕದಲ್ಲಿ ಇರ್ತೀವಿ. ಡೈಲಿ ನಾಷ್ಟ ಇರಬೇಕಾದ್ರೆ ನಾವು ಇಲ್ಲೇ ಬರ್ತೀವಿ. ಸಾಫ್ಟಾಗಿದೆ, ಟೇಸ್ಟಿಂದು ಚೆನ್ನಾಗಿದೆ. ಫ್ಯಾಮಿಲಿಯಲ್ಲಿ ಏನಾದರೂ ಬೇಕಾದ್ರೆ ನಾವು ಇಲ್ಲೇ ಬರ್ತೀವಿ. 3-4 ವರ್ಷ ಓವರಾಲ್ ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸರ್ ಇಲ್ಲಿ ಏನು ಟ್ರೈ ಮಾಡ್ತೀರಾ ಸರ್? ಬಂದಾಗಿಲ್ಲ ಇಲ್ಲಿ ಎಣ್ಣೆಕಾಯಿ ಚಿತ್ರಾನ್ನ ಸೂಪರ್ ಆಗಿದೆ, ಮತ್ತು ಪಲಾವ್ ಚೆನ್ನಾಗಿದೆ, ಕೆಂಪು ಚೆನ್ನಾಗಿದೆ. ನಾವು ಇರೋದು ದಿವಸಕ್ಕೆ ಒಂದು 300-350 ರೂಪಾಯಿ ನಾವು ಬಾಳೆಕಾಯಿ ಮಾಡಿ ಅಲ್ಲಿ ಐಟಮ್ ತೊಗೊಂಡು ಡೈಲಿ ಬರ್ತೀವಿ. ಚೆನ್ನಾಗಿದೆ. ಓವರಾಲ್ ಟೇಸ್ಟ್ ಇಷ್ಟ ಆಗುತ್ತೆ. ಟೇಸ್ಟ್ ಮಾತ್ರ ಸೂಪರ್. ಯಾವ ಹೋಟ್ಲಲ್ಲೂ ಈ ಥರ ಮಾಡೋಲ್ಲ, ಅದು ಚೆನ್ನಾಗಿ ಮಾಡ್ತೀವಿ. ಏನು ತೊಗೊಂಡಿದ್ದೀರಾ? ಚಿತ್ರಾನ್ನ ಟೇಸ್ಟ್ ಹೆಂಗೆ ಅನಿಸುತ್ತೆ ಸರ್? ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಟೇಸ್ಟ್ ಹೆಂಗೆ
ಓಪನ್ ಆಗಿಂದ ದೊಡ್ಡದಾಗಿ ಏನು ನಾರ್ಮಲ್ ಆಗಿ ತಗೊಳ್ತೀವಿ ಟೇಸ್ಟ್ ಇಷ್ಟ ಆಗುತ್ತೆ ಪ್ರೈಸ್ ಬಗ್ಗೆ ಉಸ್ಮಾನ್ ಸರ್ ಟೇಸ್ಟ್ ಹೆಂಗೆ ಅನ್ಸುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಕ್ವಾಲಿಟಿ ಪ್ರೈಸ್ ಹೆಂಗಿದೆ ಸರ್ ಪ್ರೈಸ್ ರೇಂಜ್ ನಾರ್ಮಲ್ ಪ್ರೈಸ್ ಪ್ರೈಸ್ ಚಿತ್ರಾನ್ನ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಏನು ಟ್ರೈ ಮಾಡ್ತಾ ಇದ್ದೀರಾ ಸರ್ ಟೇಸ್ಟ್ ಹೆಂಗಿದೆ ಸರ್ ಏನು ತಿಂತೀರಾ ಸರ್ ನೀವು ನಾರ್ಮಲ್ ಆಗಿ ಬಂದರೆ ನೀವು ಪಲಾವ್ ಚಿತ್ರಾನ್ನ ಮಸಾಲೆ ವಡೆ ಉದ್ದಿನ ವಡೆ ಹ್ಞೂ ಎಲ್ಲ ಚೆನ್ನಾಗಿದೆ ಅಲ್ಲೇ ಒಂದು 6-7 ತಿಂಗಳ ಮೇಲೆ ಆಯಿತು ಅಲ್ಲಿಗೆ ಅವಾಗಿಂದ ನಾವು ತಿಂತೀವಿ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಸರ್ ಯಾವಾಗಿಂದ ಅವತ್ತು ಸ್ಟಾರ್ಟ್ ಆಗಿದೆ ಸರ್ 3 ಇಯರ್ಸ್ ಆಯಿತು ಸರ್ ಇದಕ್ಕೆ ಸಿದ್ಧಗಂಗಾ ಟಿಫನೀಸ್ ಅಂತ ಏನು ತೆಗಿತಿದ್ದೀರಾ ನಾವು ಮಠದಲ್ಲೇ ಓದಿದ್ದು ಪ್ರೈಸು ಅಷ್ಟೇ ತುಂಬ ರೀಸನಬಲ್ ಆಗಿದೆ ಸ್ಟಾರ್ಟಿಂಗು ಕರೋನಾ ಟೈಮಲ್ಲಿ ಚೆನ್ನಾಗಿ ಇದೆ ಮಾಡಿದ್ರು ಅವಾಗ ಒಂದು ಪ್ರೇರಣೆ ಬಂತು ನಾನು ಐಟಿ ಕೆಲಸ ಮಾಡ್ತಿದ್ದೆ ಏನು ಮಾಡಬೇಕು ಅಂತ ಬೆಲೆ ಅದಕ್ಕೋಸ್ಕರ ಸರ್ ಇದು ಏನು ಸಿಗುತ್ತೆ ನಮ್ಮಲ್ಲಿ ಸಡ್ಡೆ ಇಡ್ಲಿ ಫೇಮಸ್ಸು ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತೀವಿ ಹೆಲ್ತ್ ಒಳ್ಳೆಯದು ಅದು ದಿನ ಒಂದೊಂಥರ ಪಲಾವ್ ಎಣ್ಣೆಕಾಯಿ ಚಿತ್ರಾನ್ನ ಸಿಗುತ್ತಲ್ಲ ಅದು ಹತ್ರ ಫೇಮಸ್ ಅಂತ ಗೊತ್ತಾಯಿತು ಅದು ಎಲ್ಲಿಂದ ತರಿಸ್ತೀರಾ ಸರ್ ನಮ್ಮ ಕೂರ್ಗಿಂದ ಬರುತ್ತೆ ಸರ್ ತೋಟ ಇದೆ ಒಂದು 5 ತೋಟ ಮಾತಾಡ್ಕೊಂಡು ಅವರು ಬಸ್ಸಲ್ಲಿ ಹಾಕ್ತಾರೆ ವಾರಕ್ಕೆ 2 ಸರಿ ಬಸ್ಸಲ್ಲಿ ಹಾಕ್ತಾರೆ ಬಸ್ಸಲ್ಲೇ ಬರುತ್ತೆ ಅದು ಎಲ್ಲ ಸೀಸನಲ್ಲೂ ಸಿಗುತ್ತೆ ಯಾವಾಗ ಒಂದೊಂದು ಸಿಗಲ್ಲ ಆವಾಗ ನಿಮ್ಗೆ ಟೈಮಿಂಗ್ಸು ಸರ್ ಸರ್ ಬೆಳಿಗ್ಗೆ 8:30 ಇಂದ 11:30 ವರೆಗೆ ಇರುತ್ತೆ ತಿರ್ಗಿ ಸಂಜೆ 4:30 ಇಂದ ಮತ್ತೆ ಲ್ಯಾಂಡ್ಮಾರ್ಕ್ ಹೇಳಿ ಸರ್ ಲ್ಯಾಂಡ್ ಮಾರ್ಕು ಚಾಮರಾಜಪೇಟೆ 437 ಕ್ರಾಸ್ ಆಪೋಸಿಟ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಥ್ಯಾಂಕ್ ಯು ಮೊದಲಿಗೆ ನಾನು ಇಲ್ಲೇ ಒಂದು ಇಡ್ಲಿ ಒಂದು ಉದ್ದಿನ ವಡೆನ ತಗೊಂಡಿದ್ದೀನಿ ಟೇಸ್ಟ್ ಮಾಡಿ ಹೇಳ್ತೀನಿ ಇಲ್ಲಿನ ಇನ್ನೊಂದು ಡಿಫ್ರೆನ್ಸ್ ಏನು ಅಂತ ಅಂದರೆ ಚಟ್ನಿ ಬಂದು ಇಲ್ಲಿ ಗ್ರೀನ್ ಕಲರ್ ಇರೋಲ್ಲ ರೆಡ್ ಕಲರ್ ಇರುತ್ತೆ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ತಾರೆ ಕೆಲವ್ರಿಗೆ ಹಸಿಮೆಣಸಿನ್ಕಾಯಿ ತಿಂದರೆ ಎದೆ ಉರಿಯುತ್ತೆ ಆ ಕಾರಣದಿಂದ ಇಲ್ಲಿ ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದಾರೆ ಇದು ತುಂಬ ಒಳ್ಳೆಯ ವಿಷಯ ಇಡ್ಲಿ ಬಂದು ಪೈಪಿಂಗ್ ಹಾಟ್ ಆಗಿದೆ ಇಲ್ಲಿ ನೋಡಿ ಪ್ರೆಷರೇ ಕೊಡೋದು ಬೇಡ ಇಡ್ಲಿಗೆ ಹೂವು ಥರ ಇದೆ ಇಡ್ಲಿ ಚಟ್ನಿನ ಇಂಪೋರ್ಟ್ ಮಾಡಿಕೊಂಡು ಸೂಪರ್ ಆಗಿದೆ ಕಣ್ರಿ ಟೇಸ್ಟು ಬಾಯಲ್ಲಿ ಇಡ್ಲಿ ಹಂಗೆ ಮೆಲ್ಟ್ ಆಗಿಬಿಡುತ್ತೆ ನಾವು ಏನೋ ಪೋರ್ಸೆ ಮಾಡೋದು ಬೇಡ ಅದೇನೇ ಬೇಡ ಹಂಗೆ ಮೆಲ್ಟ್ ಆಗಿಬಿಡುತ್ತೆ ಸಾಂಬಾರು ಜೊತೆ ಟ್ರೈ ಮಾಡೋಣ ಇಡ್ಲಿನ ಸಾಂಬಾರು ಬಂದು ಸೆಟಲ್ ಆಗಿದೆ ಖಾರ ಲೈಟ್ ಆಗಿದೆ ಓವರಾಲು ಸಾಂಬಾರು ಟೇಸ್ಟ್ ಚೆನ್ನಾಗಿದೆ ಸ್ಪೈಸಿ ಲೆವೆಲ್ ಸ್ವಲ್ಪ ಕಡಿಮೆ ಇದೆ ಒಟ್ಟಿನಲ್ಲಿ ಸಾಂಬಾರು ಬಂದು ಟೇಸ್ಟ್ ಆಗಿದೆ ಇನ್ನು ವಡೆ ಬಂದ್ಬಿಟ್ಟು ಕ್ರಿಸ್ಪಾಗಿ ನೋಡಿ ಹೇಗಿದೆ ಸಕ್ಕತ್ತಾಗಿದೆ ವಡೆ ಚಟ್ನಿನ ಡಿಪ್ ಮಾಡಿಕೊಂಡು ಮರಾಕಂಡು ವಡೆ ಚಟ್ನಿ ಕಾಂಬಿನೇಷನ್ನು ಕೊಡೋದಂಗಿದೆ ತುಂಬ ಟೆಂಪ್ಟಿಂಗ್ ಆಗಿದೆ ವಡೆ ಮತ್ತು ಚಟ್ನಿಗೆ ಫೇಮಸ್ ಈ ಚಿತ್ರಾನ್ನ ಎಳ್ಳೆಕಾಯಿ ಚಿತ್ರಾನ್ನ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಟೆಂಪ್ಟಿಂಗ್ ಆಗಿದೆ ಮತ್ತು ಗರ್ಗರಿ ಆಗಿರೋ ಮಸಾಲೆ ವಡೆ
ಬಾಯಿಗೆ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಸಿಕ್ಕಿದ ತಕ್ಷಣ ಕಿತ್ಕೊಡ್ದಂಗೆ ಆಗುತ್ತೆ. ಹುಳಿ ಲೆವೆಲ್ಲು ಡಾಮಿನೇಟ್ ಆಗಿದೆ ಚಿತ್ರಾನ್ನದಲ್ಲಿ, ಅದೇ ಇಲ್ಲಿ ಸ್ಪೆಷಾಲಿಟಿ. ವಡೆ ನೋಡಿ, ಚಟ್ನಿ ಜೊತೆಲಿ ಮಾಡಿಕೊಂಡು ಸೂಪರ್ ಆಗಿದೆ. ವಡೆ ಬಂದು ತುಂಬ ಕ್ರಿಸ್ಪ್ ಆಗಿದೆ. ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಖಾರ ಬಂದು ಮೈಲ್ಡ್ ಆಗಿದೆ, ಚೆನ್ನಾಗಿದೆ. ಚಿತ್ರಾನ್ನಕ್ಕೆ ಚಟ್ನಿ ಹಾಕ್ಕೊಂಡು ವಡೆ ಪೀಸ್ನ ಇದ್ರ ಮೇಲೆ ಇಟ್ಕೊಂಡು ಒಂದು ದೊಡ್ಡ ಬೈಟ್ ಮಾಡಿಕೊಂಡು ಬಾಯಲ್ಲಿ ಇಟ್ಕೊಂಡ್ರೆ ಆನಂದ ಕಂಡ್ರೆ. ಇವಾಗ ವಾಂಗಿಬಾತ್ ತಗೊಂಡಿದ್ದೀನಿ, ಟ್ರೈ ಮಾಡೋಣ. ವಾಂಗಿಬಾತಲ್ಲಿ ಕಡಲೆಕಾಯಿ ಬೀಜ ಎಲ್ಲ ಹಾಕಿದ್ದಾರೆ, ಕ್ಯಾಪ್ಸಿಕಮ್ ಇದೆ, ಬಿಸಿ ಬಿಸಿ ಇದೆ. ಖಾರ ಏನು ಜಾಸ್ತಿ ಇಲ್ಲ, ಮೈಲ್ಡಾಗಿದೆ. ಬಾಯಿಗೆ ಕ್ಯಾಪ್ಸಿಕಮ್ಮು ಮತ್ತು ಕಡಲೆಕಾಯಿ ಬೀಜ ಎಲ್ಲ ಸಿಗ್ತಾಯಿದೆ. ಸ್ಪೈಸಿ ಲೆವೆಲ್ಲು ಮೈಲ್ಡಾಗಿದೆ. ಯಾರೇ ಬಂದು ಆರಾಮಾಗಿ ಟ್ರೈ ಮಾಡ್ಬೋದು. ನಿಮಗೆ ಏನು ಎದೆ ಉಳಿಯೋದು ಅದು ಇದು ಎಲ್ಲ ಏನಾಗಲ್ಲ ತಿಂದರೆ. ಮನೇಲಿ ತಿಂದಂಗಿದೆ ಟಿಫನ್ ಹೇಳಬೇಕಂದ್ರೆ. ರೈಸಿಗೆ ಹಿಂಗೆ ಚಟ್ನಿ ಹಾಕ್ಕೊಂಡು ಕಲಿಸ್ಕೊಂಡು ವಡೆ ಇಟ್ಕೊಂಡು ಇದ್ರ ಮೇಲೆ ಇಟ್ಕೊಂಡು ವಡೆ ಜೊತೆಯಲ್ಲಿ ರೈಸ್ ತಿಂತಾಯಿದ್ರೆ ಸಪ್ರೇಟು ಇದಕ್ಕೆ ಆ್ಯಕ್ಚುಲಿ ಫ್ಯಾಟ್ಲೆಸ್ ಅನ್ಬೋದು ಆಗಿದೆ. ನೀವು ಚಾಮರಾಜಪೇಟೆ ಸೈಡ್ ಬಂದಾಗ ಮಿಸ್ ಮಾಡ್ತೀರಾ ಸಿದ್ಧಗಂಗಾ ಟಿಫನ್ ಸೆಂಟರ್ಗೆ ಬನ್ನಿ, ವಿಸಿಟ್ ಮಾಡಿ. ಪ್ರೈಸು ನಿಮಗೆ ನಾರ್ಮಲ್ ಆಗಿದೆ, ಓವರ್ ಆಲ್ ಟೇಸ್ಟು ಮಸ್ತಾಗಿದೆ. ಇದನ್ನು ನೀವು ಮಿಸ್ ಮಾಡಿಕೊಂಡ್ರೆ ಏನೋ ಬೇರೆ ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನೋ ಫೀಲಕ್ಕೆ ತರಿಸೋ ಅಂಥ ಟಿಫನ್ ಇದು. ಮಿಸ್ ಮಾಡ್ದಿರಂಗೆ ಚಾಮರಾಜಪೇಟೆಗೆ ಬಂದಾಗ ಖಂಡಿತ ವಿಸಿಟ್ ಮಾಡಿ.